ಈ ಮಂತ್ರ ಜಪಗಳು ನಾವು ಮಾಡಕ್ ಶುರು ಮಾಡಿದ್ರೆ ನಮಗೆ ಅದು ಹೇಗೆ ಯೂಸ್ಫುಲ್? ನಮ್ಮ ಕರ್ಮವನ್ನ ಕಳ್ಕೊಳ್ಳೋಕೆ ನಾಮ ಜಪದಿಂದಾನೇ ಸಾಧ್ಯ ಅಂತ ಹೇಳಿದ್ದಾರೆ. ನಾಮ ಜಪ ಮಾಡೋಕ್ ಶುರು ಮಾಡಿದ್ರೇನೆ ಅರ್ಧ ನಾವು ಕರ್ಮನ ಕಳ್ಕೊಂಡಂಗೆ ಅಂತ. ಒಂದು ವೈದಿಕ ಮಂತ್ರಗಳೇ ಬೇರೆ, ತಾಂತ್ರಿಕ ಮಂತ್ರಗಳೇ ಬೇರೆ. ಎಕ್ಸಾಂಪಲ್, ನಾವೇ ನಾಮ ಜಪಗಳನ್ನ ಮಾಡೋದ್ರಿಂದ ಒಂದು ಬೆನಿಫಿಟ್ ಆದ್ರೆ, ಗುರುವಿನ ಮೂಲಕ ನಾವು ದೀಕ್ಷೆ ತಗೊಂಡು ಮಾಡೋದ್ರಿಂದ ಒಂದ್ ರೀತಿ ಜವಾಬ್ದಾರಿ ಜಾಸ್ತಿ ಆಗತ್ತೆ, ಶಕ್ತಿ ಹೆಚ್ಚಾಗುತ್ತೆ. ನೆಗೆಟಿವ್ ಎಲ್ಲ ಅಟ್ರಾಕ್ಟ್ ಆಗಕ್ಕೆ ಸ್ಟಾರ್ಟ್ ಮಾಡೋದು. ಒಂದೊಂದು ಅಕ್ಷರ ಮಿಸ್ ಆದ್ರೂ ಬೇರೆ ಬೇರೆ ಆಕ್ಟಿವೇಟ್ ಆಗ್ಬಿಡುತ್ತೆ. ಸಾಮಾನ್ಯ ವ್ಯಕ್ತಿ ಭಕ್ತಿ ಮಾರ್ಗಕ್ಕೆ ಬರೋಕೆ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ, ಈಗ ಕೃಷ್ಣ ಅರ್ಜುನ ಸ್ಟೋರಿ ಮಹಾಭಾರತ ಅದೆಲ್ಲ ಆದ್ರೆ ಈಗ ಪ್ರೆಸೆಂಟ್ ಜನರೇಷನ್, ಈಗ ನಾವು ಅದೇ ತರದ ಮಂತ್ರ ಜಪ, ಕೃಷ್ಣ ಅಂತಾದ್ರೂ ಆಗ್ಬೋದು, ರಾಮ ಅಂತಾದ್ರೂ ಆಗ್ಬೋದು, ಶಿವ ಅಂತಾದ್ರೂ ಆಗ್ಬೋದು, ಅಥವಾ ತಾಯಿ ದುರ್ಗಿ ಅಂತಾದ್ರೂ ಆಗ್ಬೋದು. ಈ ಮಂತ್ರ ಜಪಗಳು ನಾವು ಮಾಡಕ್ ಶುರು ಮಾಡಿದ್ರೆ ನಮಗೆ ಅದು ಹೇಗೆ ಯೂಸ್ಫುಲ್? ಏನ್ ಗೊತ್ತಾ, ಇವಾಗ ನಾವು ಯಾವಾಗ್ಲೂ ಮಾತಾಡಿರೋ ಹಾಗೆ ನಾಮ ಜಪ ಏನಿದೆ ಕಲಿಯುಗದಲ್ಲಿ ನಮ್ಮ ಕರ್ಮವನ್ನ ಕಳ್ಕೊಳ್ಳೋಕೆ ನಾಮ ಜಪದಿಂದಾನೇ ಸಾಧ್ಯ ಅಂತ ಹೇಳಿದ್ದಾರೆ. ಅಂದ್ರೆ ನಾಮ ಜಪ ಮಾಡೋಕ್ ಶುರು ಮಾಡಿದ್ರೇನೆ ಅರ್ಧ ನಾವು ಕರ್ಮನ ಕಳ್ಕೊಂಡಂಗೆ ಅಂತ ಒಂದು. ಅಂಡ್ ಏನೆಲ್ಲ ಪ್ರಯೋಜನ ಅಂದ್ರೆ, ನಾವು ಸೈಂಟಿಫಿಕ್ ಆಗಿ ನೋಡ್ತೀವಿ ಅಂದ್ರು, ನಿಮ್ಗೆ ಡಾಕ್ಟರ್ ಶ್ವೇತಾ ಅಂತ ಒಬ್ರಿದ್ದಾರೆ ನಾರ್ತ್ ಇಂಡಿಯಾದಲ್ಲಿ, ನ್ಯೂರೋಲಜಿಸ್ಟ್, ಆಯ್ತಾ. ಸೊ ಅವರು ರಿಸರ್ಚ್ ಮಾಡಿದ್ದಾರೆ ಯಾವ ಯಾವ ಮಂತ್ರಗಳಿಂದ ಯಾವ ಕಾಯಿಲೆಗಳು ವಾಸಿಯಾಗಿದೆ ಅಂತ. ಈಗ ನಾಮ ಜಪ ಅಂತ ನೀವು ಹೇಳಿದ್ರಿ, ಫಸ್ಟ್ ನನಗೆ ವ್ಯತ್ಯಾಸ ಹೇಳಿ. ನಾಮ ಜಪ ಅಂದ್ರೆ ಏನು, ಮಂತ್ರ ಜಪ ಅಂದ್ರೆ ಏನು? ಓಕೆ, ನಾಮ ಜಪ ಅಂತ ಅಂದ್ರೆ ನಮ್ಗೆ ಇಷ್ಟವಾಗಿರುವಂತಹ ದೇವರ ಹೆಸರನ್ನ ಹೇಳುವಂತದ್ದು. ನಾಮ ಅಂದ್ರೆ ಹೆಸರು. ಕೃಷ್ಣ, ಕೃಷ್ಣ, ರಾಧೆ, ರಾಮ, ಶಿವ. ಶಿವ, ಈ ರೀತಿ. ಅದಕ್ಕೆ ನಾವು ಓಂ ನಮಃ ಶಿವಾಯ ಈ ರೀತಿ ನಾವು ಹೇಳ್ಕೊಂತ ಹೋಗ್ತೀವಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅದಾಗಿರ್ಬೋದು, ಅಥವಾ ರಾಮಂದಾಗಿರ್ಬೋದು. ಇದು ಬರೀ ಎಲ್ಲವೂ ದೇವರ ನಾಮಗಳನ್ನ ಜಪಿಸುವಂಥದ್ದು. ಇದು ನಾಮ ಜಪ. ಮಂತ್ರ ಅಂದ್ರೆ ನಿಮ್ಗೆ ಪೂರ್ತಿ, ಇವಾಗ ನೀವು ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಮಂತ್ರ ಹೇಳಿ ಶುರು ಮಾಡಿದ್ರಿ ಅಲ್ವಾ. ಸೊ ಇವೆಲ್ಲ ಮಂತ್ರಗಳಲ್ಲಿ ಬರುತ್ತೆ. ಒಂದು ವೈದಿಕ ಮಂತ್ರಗಳೇ ಬೇರೆ, ತಾಂತ್ರಿಕ ಮಂತ್ರಗಳೇ ಬೇರೆ. ನಾಮಜಪ ಮಾಡೋಕೆ ಯಾವುದೇ ದೀಕ್ಷೆ ಅನುಷ್ಠಾನಗಳು ಕೂಡ ಅವಶ್ಯಕತೆ ಇಲ್ಲ. ಸಾಮಾನ್ಯ ವ್ಯಕ್ತಿ ಭಕ್ತಿ ಮಾರ್ಗಕ್ಕೆ ಬರೋಕೆ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ, ನಾಮಜಪದ ಮೂಲಕ ಶುರು ಮಾಡ್ಬೋದು ಅವ್ರ ಜರ್ನಿನ. ಇದು ಫಸ್ಟ್ ಸ್ಟೆಪ್ ನೀವು ಭಕ್ತಿ ಮಾರ್ಗಕ್ಕೆ ಬರೋದಕ್ಕೆ, ನಾಮಜಪ. ಯಾರಾದ್ರೂ ಮಾಡ್ಬೋದು, ಎಲ್ಲಿದ್ರನಾದ್ರೂ ಮಾಡ್ಬೋದು, ಓಡಾಡ್ಕೊಂಡ್ ಮಾಡ್ಬೋದು, ಕೂತಿರೋ ಕಡೆ ಮಾಡ್ಬೋದು, ಡ್ರೈವಿಂಗ್ ಮಾಡ್ತಾ ಮಾಡ್ಬೋದು, ಎಲ್ಲಾ ಕಡೆನೂ ದೇವ್ರ ನಾಮಜಪ ಮಾಡ್ಬೋದು. ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ಸ್ಗಳು ಇಲ್ಲ. ಅದೇ ನಾಮಜಪನ ನೀವು ಶಕ್ತಿ ಒಲಿಸ್ಕೋಬೇಕು ಅಂತ ಮಾಡ್ತೀರಾ ಅಂದ್ರೆ, ಅವಾಗ ನೀವು ಅನುಷ್ಠಾನಗಳು ಅಂತ ಮಾಡ್ಬೇಕಾಗತ್ತೆ. ಅಂದ್ರೆ ಸೇಮ್ ನಾಮಜಪನ ಗುರುವಿನ ಮೂಲಕ ದೀಕ್ಷೆ ತಗೊಂಡು, ಎಕ್ಸಾಂಪಲ್, ನಾವೇ ನಾಮಜಪಗಳನ್ನ ಮಾಡೋದ್ರಿಂದ ಒಂದು ಬೆನಿಫಿಟ್ ಆದ್ರೆ, ಗುರುವಿನ ಮೂಲಕ ನಾವು ದೀಕ್ಷೆ ತಗೊಂಡು ಮಾಡೋದ್ರಿಂದ ಒಂದ್ ರೀತಿ ಜವಾಬ್ದಾರಿ ಜಾಸ್ತಿ ಆಗತ್ತೆ, ಶಕ್ತಿ ಹೆಚ್ಚಾಗತ್ತೆ. ದೀಕ್ಷೆ ತಗೊಂಡು ಮಾಡೋದ್ರಿಂದ ಅನುಷ್ಠಾನ ತರ. ಅಂದ್ರೆ ಅಂದ್ರೆ ಈಗ ನಾಮಜಪ ಎಲ್ಲಾದ್ರೂ ಮಾಡ್ಬೋದು. ಅನುಷ್ಠಾನಗಳನ್ನ ಮಾಡ್ತೀವಿ ಅಂತ ಅಂದ್ರೆ ನಮ್ಗೆ ಅದಕ್ಕೆ ಅದರದೇ ಆದಂತ ಜಾಗದಲ್ಲಿ ಮಾಡ್ಬೇಕು. ಅಂಡ್ ಸಮಯ, ಯಾವ ಸಮಯದಲ್ಲಿ ಮಾಡ್ತೀವಿ, ಎಷ್ಟು ಹೊತ್ತು ಮಾಡ್ತೀವಿ, ಎಷ್ಟು ದಿನ ಮಾಡ್ತೀವಿ, 21 ದಿನಾನ, 48 ದಿನಾನ, 108 ದಿನಾನ, ಕಂಟಿನ್ಯೂಸ್ ಆಗಿ ಮಾಡ್ಬೇಕು ಕನ್ಸಿಸ್ಟೆನ್ಸಿಯಿಂದ. ಅಂಡ್ ಬೆಳಗ್ಗೆ ಕೂತ್ಕೊಂಡು ಫಸ್ಟು ಅದಕ್ಕೆ ನೋಡಿ, ಅನುಷ್ಠಾನಗಳು ಮಾಡ್ಬೇಕಾದ್ರೆ ನಿಮ್ಗೆ ಆಸನ ಮಂತ್ರಗಳು ಅಂತ ಬರುತ್ತೆ. ನೀವು ಕುತ್ಕೋಬೇಕಾದ್ರೆ ಆಸನಕ್ಕೆ ನೀವು ಮಂತ್ರ ಹೇಳಿ ಕುತ್ಕೊಳ್ಳೋ ಅಂಥದ್ದು ಒಂದು. ಸೊ ಎರಡನೇದು, ಅಷ್ಟ ದಿಕ್ಪಾಲಕರು, ಅಷ್ಟ ದಿಗ್ಬಂಧನ ಮಾಡಿ ಕುತ್ಕೋಬೇಕು ಅನುಷ್ಠಾನ ಮಾಡ್ಬೇಕಾದ್ರೆ. ಯಾಕೆ ಅಂದ್ರೆ ನೋಡಿ, ಈಗ ಹಳೆ ಇದ್ರಲ್ಲಿ ನಮಗೆ ಗೊತ್ತಿರೋ ಹಾಗೆ, ನಮ್ಮ ಪುರಾಣಗಳಲ್ಲಿ ನಾವು ನೋಡಿರೋ ಹಾಗೆ, ತಪಸ್ಸನ್ನ ಮಾಡ್ಬೇಕಾದ್ರೆ ಅದನ್ನ ಭಂಗ ಮಾಡಕ್ಕೆ ಏನೇನೆಲ್ಲ ಪ್ರಯತ್ನ ಮಾಡತ್ತೆ ಪ್ರಕೃತಿಯಲ್ಲಿ ಅಲ್ವಾ. ಅಂದ್ರೆ ಅದನ್ನ ಟೆಸ್ಟ್ ಆದ್ರೂ ಆಗಿರ್ಬೋದು, ಭಗವಂತ ನಮ್ಮನ್ನ ಟೆಸ್ಟ್ ಮಾಡ್ತಾ ಇರ್ಬೋದು. ನೋಡೋಣ ಇವರು ಅಷ್ಟು ಸ್ಟ್ರಾಂಗ್ ಆಗಿ ನನ್ನನ್ನ ಒಲಿಸ್ಕೊಳ್ತಾರಾ, ಅಥವಾ ಎಸ್ಕೇಪ್ ಆಗ್ತಾರಾ, ಹೆದರ್ತಾರಾ, ಓಡೋಗ್ತಾರಾ ಅಂತ. ಇನ್ನೊಂದು, ಕೆಲವೊಂದು ನೆಗೆಟಿವ್ ಎನರ್ಜಿಗಳು ಕೂಡ ಪಾಸಿಟಿವ್ ಎನರ್ಜಿನ ಹೆಚ್ಚು ಮಾಡ್ಕೊಳ್ಳೋಕೆ ಬಿಡಲ್ಲ. ನಾವು ಕೂತ್ಕೊಂಡು ಜಪ ಎಲ್ಲ ಮಾಡ್ಬೇಕಾದ್ರೆ ಒಂಥರ ನಮ್ಗೆ ಜ್ವರ ಬಂದಂಗೆ ಆಗೋದು. ನಾನು ಅದಕ್ಕೆ ನಮ್ಮಲ್ಲಿ ಅನುಷ್ಠಾನಗಳನ್ನ ಮಾಡಿಸ್ಬೇಕಾದ್ರೆ ಹೇಳ್ತೀನಿ, ಕೆಲವ್ರಿಗೆ ಜ್ವರ ಬರ್ಬೋದು, ಕೆಲವ್ರಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬೋದು, ಕೆಲವ್ರಿಗೆ ಸಡನ್ ಆಗಿ ವರ್ಕ್ಗಳು ಜಾಸ್ತಿ ಆಗ್ಬಿಡ್ಬೋದು ಕೆಲಸದಲ್ಲಿ, ಕೆಲವ್ರಿಗೆ ಅದೇ ಟೈಮಲ್ಲಿ ಫಂಕ್ಷನ್ಸ್ಗಳು ಬರ್ಬೋದು. ಇದೆಲ್ಲವೂ ಮೀರಿ ನೀವು ಕಮಿಟ್ ಆಗ್ತೀರಾ ದೇವ್ರಿಗೆ ಅಂದ್ರೆ ಮಾತ್ರ ಅನುಷ್ಠಾನಗಳನ್ನ ತಗೊಳ್ಳಿ, ಇಲ್ಲ ಅಂದ್ರೆ ತಗೋಬೇಡಿ. ಇವೆಲ್ಲ ಅವಾಗೇ ತಪಸ್ ಮಾಡ್ಬೇಕಾದ್ರೆ ಏನಾಗ್ತಿತ್ತಲ್ಲ, ಇದು ಅದೇನೆ ಅಡಚಣೆಗಳು. ಅದಕ್ಕೆ ನಾವು ಅಷ್ಟ ದಿಕ್ಪಾಲಕರಿಗೆ ದಿಗ್ಬಂಧನ ಮಾಡ್ಕೊಂಡು ಆ ಮಂತ್ರವನ್ನ ಹೇಳಿ ಕುತ್ಕೊಳ್ಳೋದ್ರಿಂದ, ಅದು ಅಷ್ಟು ಈಸಿ ಅಲ್ಲ. ನಾವು ಅದನ್ನು 50,000 ಸಲ, 1,00,000 ಸಲ ಜಪ ಮಾಡಿರ್ಬೇಕು ಆ ಮಂತ್ರನ, ಅದು ಆಕ್ಟಿವೇಟ್ ಆಗ್ಬೇಕು ಅಂದ್ರೆ.
ಸೊ ಈ ಥರ ಎಲ್ಲ ತುಂಬ ಇದೆ ಅದು. ಬಟ್ ಏನಂದರೆ ನಾನು ಇದು ಯಾಕೆ ಈಸಿ ಅಂದರೆ, ನೀವು ಫಸ್ಟು ನಾಮಜಪದಿಂದ ಸುಮ್ಮನೆ ಶುರು ಮಾಡಿ. ಈಗ ನಮ್ಮಲ್ಲಿ ಕ್ಲಾಸ್ ಅಟೆಂಡ್ ಮಾಡೋರಿಗೆ ಎಲ್ಲರ ಹತ್ರ ರುದ್ರಾಕ್ಷಿ ಇದೆ ಅಥವಾ ತುಳಸಿ ಮಾಲೆ ಇದೆ. ಅದು ತುಂಬ ಟ್ರಾವೆಲ್ ಮಾಡೋರಿಗೆ ಒಂದು ಜಪ ಡಿವೈಸ್ ಇದೆ, ಎಲ್ಲರ ಹತ್ರ ಇದೆ. ನೀವು ವಿರಾಟ್ ಕೊಹ್ಲಿ ಕೈಯಲ್ಲೂ ಅಬ್ಸರ್ವ್ ಮಾಡ್ಬೋದು, ಜಪ ಡಿವೈಸ್ ಇಟ್ಕೊಂಡಿದ್ದಾರೆ ಅವರು, ಎಲ್ಲರ ಹತ್ರ ಇದೆ. ಪ್ರತಿ ಒಂದು ಕ್ಲಾಸ್ ಶುರು ಆಗಕ್ಕೆ ಮುಂಚೆ ನಾನು ಕೆಲವೊಂದು ಪ್ರೊಸೀಜರ್ಸ್ ಮಾಡಿಸ್ತೀನಿ, ನಾಮಜಪ ಮಾಡಿಸಿ. ಕೆಲವ್ರು ಹೇಳ್ತಾರೆ, ಮ್ಯಾಮ್ ಎಷ್ಟೋ ವರ್ಷದಿದ್ದಂಥ ಪ್ರಾಬ್ಲಮ್ಮು 95% ರಿಸಲ್ಟ್ ಹೇಳ್ತಾರೆ. ಈ ಪ್ರಾಬ್ಲಮ್ ಸಾಲ್ವ್ ಆಯಿತು, ಭಯ ಹೋಯ್ತು, ಅದಾಯಿತು, ನಿಮ್ಮಿಂದ ಆಯಿತು ಅಂತ ಹೇಳ್ತಾರೆ ನನಗೆ. ನಾನು ಅವಾಗ ಅದೇ ಹೇಳ್ತೀನಿ, ನೀವು ಮಾಡಿರೋ ನಾಮಜಪದಿಂದ ಆಗಿದೆ, ನನ್ನಿಂದ ಅಲ್ಲ ಅಂತ. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾಮಜಪ ಸ್ಪ್ರೆಡ್ ಮಾಡಿ. ಸೊ ಅವ್ರಿಗೆ ನಾನು ಕಾಣಿಸ್ತಿರ್ಬೋದು, ಬಟ್ ನಾಮಜಪ ಅವ್ರು ಎಷ್ಟು ಕರೆಕ್ಟಾಗಿ ಮಾಡಿರ್ತಾರೆ, ಎಗೇನ್ ನಿಷ್ಕಾಮ ಭಕ್ತಿಯಿಂದ ಮಾಡಿರ್ತಾರೆ, ಎಷ್ಟು ಪ್ರೇಮದಿಂದ ಮಾಡಿರ್ತಾರೆ, ಹೃದಯನ ಕನೆಕ್ಟ್ ಮಾಡಿಕೊಂಡು ಮಾಡಿರ್ತಾರೆ, ಅದ್ರ ಪ್ರಕಾರ ಅವ್ರಿಗೆ ಏನು ಸಿಗ್ಬೇಕು ಅದು ಸಿಗ್ತಾ ಇರುತ್ತೆ ಲಾಭ. ಕೆಟ್ಟದೇನಿದೆ ಅದು ತಂತಾನೇ ಬಿಟ್ಟು ಹೋಗುತ್ತೆ, ಒಳ್ಳೇದೇನಿದೆ ಅದು ತಂತಾನೇ ಬರುತ್ತೆ ನಾಮಜಪ ಮಾಡೋಕೆ ಶುರು ಮಾಡ್ತಿದ್ದಂಗೆ. ಇದು ನಾಮಜಪ. ಈಗ ಅದೇ ತರ ಮಂತ್ರ ಜಪ ಮಾಡಿದ್ರೆ ಏನೇನೆಲ್ಲ ಮಂತ್ರಗಳನ್ನ ನಾವು ಪಠಿಸ್ಬೇಕು ಅಂದ್ರೆ ನಾರ್ಮಲಿ ದೀಕ್ಷೆಗಳ ಮೂಲಕ, ಗುರುವಿನ ಮೂಲಕನೇ ಮಾಡಬೇಕು. ಅದು ಯಾರಿಗೆ ಅಂತ ಅಂದ್ರೆ, ಈಗ ನೀವು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ, ಯಾವುದೋ ಒಂದು ಆಧ್ಯಾತ್ಮಿಕ ಸಾಧನೆ, ಶ್ರೀವಿದ್ಯಾ ಇದಾಗಿರ್ಬೋದು ಅಥವಾ ಹನುಮಾನ್ ಉಪಾಸನ, ಇದೆಲ್ಲ ನೀವು ಮಾಡಬೇಕು ಅಂತ ಅಂದ್ರೆ ಅಲ್ಲಿ ಮಂತ್ರಗಳನ್ನ ಕೊಡ್ತಾರೆ. ಮಂತ್ರಗಳನ್ನ ಗುರುವಿನ ಮೂಲಕ ಉಪದೇಶ ಮಾಡಿ ಅವರಿಂದ ದೀಕ್ಷೆ ತಗೊಂಡು ಮಾಡಿದಾಗ ಏನಾಗುತ್ತೆ, ನಿಮಗೆ ಎಕ್ಸ್ಟ್ರಾ ಎನರ್ಜಿ ಸಿಗುತ್ತೆ, ಪವರ್ ಸಿಗುತ್ತೆ. ಸಾಮಾನ್ಯ ವ್ಯಕ್ತಿ ಅಂದರೆ ನೀವು ನಾರ್ಮಲ್ ಆಗಿ ನನಗೆ ಈ ಲೈಫಲ್ಲಿ ನನ್ನ ನಾಮಜಪ ಮಾಡ್ಕೊಂಡು ನನ್ನ ಜೀವನನ ಕಳಿತೀನಪ್ಪ, ನನ್ನ ಬರೋ ಮುಂದೆ ಏನು ಬರುತ್ತೆ ಅದೆಲ್ಲ ನಿನ್ನ ಹೆಸರೇ ಅನ್ನೋ ಒಂದು ಭಾವನೆ ಕ್ರಿಯೇಟ್ ಮಾಡೋಕ್ಕೆ ನಾಮಜಪ ಸಾಕು. ನೀವು ಆಧ್ಯಾತ್ಮಿಕವಾಗಿ ತುಂಬ ಸಾಧನೆಗಳು ಮಾಡಬೇಕು ಅಂತಂದರೆ ಒಂದೊಂದೇ ಅನುಷ್ಠಾನಗಳನ್ನ ತಗೊಂಡು ನೀವು ಮಾಡಬಹುದು. ಅದು ಮಂತ್ರಗಳಿಗೆ ಬರುತ್ತೆ. ತಾಂತ್ರಿಕ ಮಂತ್ರಗಳನ್ನ ಮಾತ್ರ ಯೂಟ್ಯೂಬಲ್ಲಿ ತೋರಿಸ್ತಾರೆ ಅಂತ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಡಿ. ಏನೇನೋ ನೋಡ್ಕೊಂಡು ಮಾಡೋದು. ತುಂಬಾ ಜನ ನಾನು ಇದರಲ್ಲಿ ಉಚ್ಚಾರಣೆ ಮಾಡಲ್ಲ. ತಾಂತ್ರಿಕ ಮಂತ್ರಗಳು ಇರುತ್ತೆ, ಬೀಜ ಮಂತ್ರಗಳು ಸಪ್ರೇಟ್ ಆಗಿ. ಅದು ತಾಂತ್ರಿಕ ಗುರುಗಳ ಮೂಲಕ ಪಡ್ಕೊಂಡ್ರೆ ಮಾತ್ರ ಮಾಡಬೇಕೇ ಹೊರತು, ಇವಾಗ ಯೂಟ್ಯೂಬ್ಗಳಲ್ಲೆಲ್ಲ ಈ ಮಂತ್ರ ಹೇಳಿ ಅಂತ ಹಾಕ್ಬಿಡ್ತಾರೆ. ಬಟ್ ತಾಂತ್ರಿಕ ಮಂತ್ರ ಮತ್ತು ವೈದಿಕ ಮಂತ್ರ ಹೇಗೆ ಬೇಕು ಹಾಗೆ ನಾವು ಹೇಳಬಾರ್ದು. ಅದ್ರದ್ದು ಒಂದೊಂದು ಏನಂತಾರೆ, ಬರೀ ಉಚ್ಚಾರಣೆ ಮಾತ್ರ ಅಲ್ಲ, ಆ ಶಬ್ದದ ವೈಬ್ರೇಷನ್, ಅದ್ರ ಸೌಂಡ್ ಕೂಡ ಅಷ್ಟೇ ಕ್ಲಿಯರ್ ಆಗಿರ್ಬೇಕು. ಮತ್ತೆ ನೀವು ಬೇರೆದನ್ನ ಅಟ್ರಾಕ್ಟ್ ಮಾಡಕ್ ಶುರು ಮಾಡ್ತೀರಾ. ಹೌದು, ನೆಗೆಟಿವ್ ಎಲ್ಲ ಅಟ್ರಾಕ್ಟ್ ಆಗಕ್ಕೆ ಸ್ಟಾರ್ಟ್ ಮಾಡೋದು. ಒಂದೊಂದು ಅಕ್ಷರ ಮಿಸ್ ಆದ್ರೂ ಬೇರೆ ಬೇರೆ ಆಕ್ಟಿವೇಟ್ ಆಗ್ಬಿಡುತ್ತೆ. ಅದು ಬೇರೆ ಬೇರೆ ತರನೇ. ಹೌದು, ಅದಕ್ಕೆ ಸಿಂಪಲ್ ಆಗಿ ಭಕ್ತಿ ಮಾರ್ಗಕ್ಕೆ ಎಂಟ್ರಿ ಆಗ್ಬೇಕಾ, ನಾಮಜಪ ಶುರು ಮಾಡಿ ಅಷ್ಟೇ. ಈಗ ನಾಮಜಪ, ಮಂತ್ರ ಜಪ ಇದೆಲ್ಲ ಇರ್ತಲ್ಲ, ಮುಂಚೆ ಎಲ್ಲ ನೀವು ಗಮನಿಸಿದ್ರೆ ನಮ್ಮ ಸಮಾಜದಲ್ಲಿ ಯಾರೋ ಒಂದು ಪಂಗಡದವ್ರು ಮಾತ್ರ ದೇವಸ್ಥಾನಕ್ಕೆ ಹೋಗಿ ನಾಮಜಪ ಮಾಡೋದು, ಮಂತ್ರ ಜಪ ಮಾಡೋದು ಅವ್ರು ಮಾತ್ರ ಮಾಡ್ತಾ ಇದ್ರು ಅಲ್ವಾ. ಈಗ ಜನಕ್ಕೆ, ಈಗ ಅಂತಲ್ಲ, ಅದು ಮುಂಚೆಯಿಂದನೂ ಇತ್ತು, ಬಟ್ ಈಗ ಏನು ಅಂದ್ರೆ ಪ್ರತಿಯೊಬ್ರು ಫಾಲೋ ಮಾಡ್ಬೋದು. ಈಗ ನಾಮಜಪ, ಮಂತ್ರ ಜಪ ಇದೆಲ್ಲ ಮಾಡ್ಬೇಕಂದ್ರೆ ಇದನ್ನ ಯಾರು ಪ್ರಾಕ್ಟೀಸ್ ಮಾಡ್ಬೋದು, ಹೇಗ್ ಪ್ರಾಕ್ಟೀಸ್ ಮಾಡ್ಬೋದು, ಇದಕ್ಕೆ ರೂಲ್ಸ್, ಅದ್ರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು? ನಾಮಜಪ ಬಂದು ನಾವು ಯಾರಾದ್ರೂ ಮಾಡ್ಬೋದು, ಪುಟ್ಟ ಮಕ್ಕಳಿಂದ ದೊಡ್ಡವ್ರ ತನಕ, ಹೆಣ್ಣು ಗಂಡು, ಜಾತಿ ಮತ ಧರ್ಮ ಏನೂ ಭೇದ ಭಾವ ಇಲ್ಲದೆ ಯಾರಾದ್ರೂ ನಾಮಜಪ ಮಾಡ್ಬೋದು. ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ಸ್ಗಳು ಇಲ್ಲ. ಅದಕ್ಕೆ ನಾವು ಭಕ್ತಿಯ ಭಾವಗಳು ಅಂತ ಹೇಳ್ತೀವಿ. ಅಂದ್ರೆ ಒಬ್ರೊಬ್ರಲ್ಲಿ ಒಂದೊಂದು ಭಾವ ಇರುತ್ತೆ. ಎಕ್ಸಾಂಪಲ್ ನಾವು ನೋಡೋದಾದ್ರೆ, ಈಗ ಶಾಂತ ಭಾವ ಅಂತ ಒಂದು ಬರುತ್ತೆ ಭಕ್ತಿಯ ಭಾವಗಳಲ್ಲಿ. ಎರಡನೇದು ಬಂದ್ಬಿಟ್ಟು ನಿಮಗೆ ಸಖ್ಯ ಭಾವ ಅಂತ ಬರುತ್ತೆ, ಸ್ನೇಹಿತರ ಒಂದು ಭಾವನೆ. ಇನ್ನೊಂದು ದಾಸ್ಯ ಭಾವ ಅಂತ ಬರುತ್ತೆ, ಅಂದ್ರೆ ಸೇವಕ ಒಂದು ಭಾವ. ಇನ್ನೊಂದು ವಾತ್ಸಲ್ಯ ಭಾವ. ಓಕೆ, ಇನ್ನೊಂದು ಮಾಧುರ್ಯ ಭಾವ. ಇದಕ್ಕೆ ನಾವು ಎಕ್ಸಾಂಪಲ್ ನೋಡ್ತೀವಿ ಅಂತಂದ್ರೆ, ಈಗ ಭೀಷ್ಮಾಚಾರ್ಯರಲ್ಲಿ ಇದ್ದಿದ್ದು ಶಾಂತ ಭಾವ. ಅಂತ ಒಂದು ಮುಳ್ಳಿನ ಒಂದು ಹಾಸಿಗೆ ಮೇಲೆ ಅವರು ಶಯನದ ಮೇಲೆ ಮಲಗಿದ್ರು ಸಹ ಅವರು ಶಾಂತವಾಗೇ ಇದ್ರು. ಅಂಡ್ ಅವರು ಅದನ್ನ ಹಂಗೆ ಸ್ವೀಕರಿಸಿದ್ರು. ನಾನೆಲ್ಲ ಮುಗಿಯೋ ತನಕ ಹೀಗೆ ಇರ್ತೀನಿ. 18 ದಿನಗಳ ಕಾಲ. ಅಂದ್ರೆ ಏನು, ಅಂಥ ಒಂದು ಸ್ಥಿತಿಯಲ್ಲಿ ಯಾರು ಶಾಂತವಾಗಿರ್ತೀವಿ? ಒಂದು ಮುಳ್ಳು ಚುಚ್ಚಿದ್ರೆ, ಒಂದು ಇರುವೆ ಚುಚ್ಚಿದ್ರೆ ನಾವು 4 ಸಲ ಜಂಪ್ ಮಾಡ್ತೀವಿ ಅಲ್ವಾ. ಬಟ್ ಅಂಥ ಒಂದು ಭಕ್ತಿ ಅವರಲ್ಲಿ ಇತ್ತು. ಅದು ಭಾವನೆ, ಅಂದ್ರೆ ಅದು ಭಕ್ತಿನೇ. ಅದ್ರ ಮೇಲೆ ಮಲಗಬೇಕು. ಇವಾಗ ನೋಡಿ, ಕೆಂಡ ಹಾಯಿಸೋದು ಅಂತಾರೆ ಗೊತ್ತಾ, ಈ ಕೆಂಡದ ಮೇಲೆ ನಡೀತಾರೆ ಅರ್ಕೆ ಹೊತ್ಕೊಂಡು, ಅವೆಲ್ಲ ಮಾಡ್ತಾರೆ ಅಲ್ಲ ಜಾತ್ರೆಗಳಲ್ಲಿ. ಎಷ್ಟು ಸೆಕೆಂಡ್ಸ್ ಓಡೋಗ್ಬಿಡ್ತೀವಿ,
ಇಲ್ಲಿಂದ ಅಲ್ಲಿಗೆ ಪಟ್ ಅಂತ ಓಡೋಗ್ಬಿಡ್ತೀವಿ. ಅದು ಮಾಡೋಕ್ಕೂ ಧೈರ್ಯ ಬೇಕು. ನಾನು ಅದನ್ನ ಮಾಡೋರ್ಗೆ ಯಾರಿಗೂ ರಾಂಗ್ ಹೇಳಲ್ಲ. ಯಾಕಂದ್ರೆ ಅದನ್ನೂ ಮಾಡಲ್ಲ ಎಷ್ಟೋ ಜನ ಹೊರಗಡೆ ನಿಂತ್ಕೊಂಡು. ಅಲ್ಲಿ ಎಂಟ್ರಿನೇ ಆಗಲ್ಲ. ಅಟ್ಲೀಸ್ಟ್ ಎಂಟ್ರಿ ಆಗ್ತಾರೆ ಅಲ್ಲಿ ಅಂದ್ರೆ ಒಂದು ದೈವ ಗುಣ ಇರುತ್ತೆ. ಕೆಲವ್ರಂತೂ ಕರ್ಗ ಎಲ್ಲ ಹೊತ್ಕೊಂಡು ಮಾಡ್ತಾರೆ. ನಿಜವಾಗ್ಲೂ ಅದು ದೇವ್ರೇ ಮಾಡ್ಸತ್ತೆ ಅವ್ರ ಹತ್ರ. ಸೊ ಅಂಥ ಒಂದು ಏನು ಶಾಂತ ಭಾವ, ಕೆಳಗಡೆ ಬೆಂಕಿ ಸುಡ್ತಾ ಇದ್ರೂನು ನೀನು ಶಾಂತವಾಗೇ ಇರಬೇಕು. ಅವಾಗೆಲ್ಲ ಗುರುಗಳು ಶಿಷ್ಯರನ್ನ ಹಿಂಗೆಲ್ಲ ಟೆಸ್ಟ್ ಮಾಡ್ತಾ ಇದ್ರು. ಅಂದ್ರೆ ಅವ್ರಿಗೆ ಬೇಕು ಬೇಕು ಅಂತಾನೆ ಹಿಂಸೆ ಕೊಡೋದು, ಬೇಕು ಅಂತ ಅವಮಾನ ಮಾಡೋದು, ಬೇಕು ಅಂತ ಅವರಿಗೆ ಏನು ಅವ್ರು ಓಡೋಗ್ಬೇಕು ಅಷ್ಟು ಕಷ್ಟಗಳನ್ನ ಕೊಡ್ತಾ ಇದ್ರು. ಆದ್ರೂ ಯಾರು ಕೊನೆಗೆ ನಿಂತ್ಕೊಂತಾನೆ ಅವನ್ನ ಶಿಷ್ಯ ಅಂತ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಓಕೆ, ಇವತ್ತು ಹೆಂಗಾಗಿದೆ ಅಂತಂದ್ರೆ ಲೈಕ್ ಫಸ್ಟ್ ಆಫ್ ಆಲ್ ಗುರು ಅಂದ್ರೆ ಏನಂತ ಗೊತ್ತಿಲ್ಲ ಎಷ್ಟೋ ಜನ ಗುರುಗಳಿಗೆ. ನಾಲೆಜ್ ಇದೆ, ಹೇಳ್ಕೊಡ್ತಾ ಇದೀವಿ, ಗುರು ಅನ್ಕೊಳ್ತೀವಿ. ಸೊ ಅದಲ್ಲ, ಗುರುನೇ ಬೇರೆ, ಅದಕ್ಕೆ ಅದರದೇ ಆದಂತ ವ್ಯಾಲ್ಯೂ ಇದೆ. ಸೊ ಇಲ್ಲಿ ಭಾವನೆ ಅಂತ ಬಂದಾಗ ಆಗ್ಲೇ ಹೇಳ್ದಂಗೆ ಶಾಂತ ಭಾವ, ಇನ್ನ ದಾಸ್ಯ ಭಾವ. ನಿಜವಾಗ್ಲೂ ನಾವು ಸೇವಕ, ಈ ಥರನೇ ಅಪ್ಪ ಸೇವಕ ಅಂದ್ರೆ ಹೀಗೇನೆ ಅಂತ ನಮ್ಗೆ ಹೇಳಿದ ತಕ್ಷಣ ಯಾರು ನೆನಪಾಗ್ತಾರೆ? ಸೇವೆಗೆ ಹೆಸರು, ಇವರಷ್ಟು ಸೇವೆ ಯಾರು ಮಾಡಿಲ್ಲ ಅಂತ. ಹನುಮಂತ. ಎಕ್ಸಾಕ್ಟ್ಲಿ ಅಲ್ವಾ? ಹನುಮಂತ ಸೇವಕನಿಗೆ ನಾನ್ ನಿಜವಾಗ್ಲೂ ಏನಾದ್ರು ಸೇವೆ ಮಾಡೋದನ್ನ ಕಲಿಬೇಕು ಅಂದ್ರೆ ಅದು ಹನುಮಂತನಿಂದ ಕಲಿಬೇಕು ಅಂತ. ಅದು ನಿಸ್ವಾರ್ಥ ಸೇವೆ. ನೀನೇ ಎಲ್ಲ, ನಿಂದೇ ಎಲ್ಲ, ನೀನೇ ಎಲ್ಲ. ರಾಮ ಆಂಜನೇಯ ಯುದ್ಧದಲ್ಲೂ ರಾಮನ್ ಮೇಲೆ ಆಣೆ, ಅದೇ ರಾಮನ್ ಮೇಲೆ ನಂಬಿಕೆಗೆ ರಾಮನ್ ಜೊತೆ ಫೈಟ್ ಮಾಡಕ್ ನಿಂತ್ಕೊಳ್ತಾರೆ ಅವರು. ಅದು ಯಾವ್ದೋ ಒಂದು ಪ್ರಾಮಿಸ್ ಮಾಡಿರೋ ಕಾರಣ ಯುದ್ಧ ಮಾಡ್ಲೇಬೇಕಾಗಿರೋ ಪರಿಸ್ಥಿತಿ ಬಂದಾಗ್ಲೂ ನನ್ನ ಸ್ವಾಮಿ ಮೇಲೆ ಆಣೆ ಮಾಡಿದೀನಿ ಅಂತ ಕೊನೆಗೆ ಗೊತ್ತಾಗತ್ತೆ. ನಾನ್ ಸ್ವಾಮಿ ಮೇಲೆ ಆಣೆ, ನಿನ್ನ ಮೇಲೆ ಆಣೆ ಮಾಡ್ಬಿಟ್ಟಿದೀನಿ, ನಾನು ಯುದ್ಧ ಮಾಡ್ಬೇಕು ಅಂತ. ಇನ್ನೆಷ್ಟು ಭಕ್ತಿ ಇರ್ಬೇಕು. ಅಂಡ್ ನಾವು ಕಲ್ಲನ್ನ ತಗೊಂಡೋಗಿ ನೀರ್ಗೆ ಹಾಕಿದ್ರೆ ತೇಲಲ್ಲ, ಆಯ್ತಾ? ಅದ್ರಲ್ಲಿ ರಾಮ ಅಂತ ಹೆಸರು ಬರ್ದು ಆಂಜನೇಯ ಏನು ಹನುಮಂತ ಮಾಡ್ತಾರೆ, ಅದು ತೇಲುತ್ತೆ. ರಾವಣ ಕೊನೆಗೆ ರಾಮ ಅಂತ ಬರ್ದು ಬಿಡ್ತಾರೆ, ಅವಾಗ ಅದು ತೇಲುತ್ತೆ. ಅಂದ್ರೆ ರಾಮನಿಗೆ ಅಷ್ಟು ಭಕ್ತಿಯನ್ನ, ಭಕ್ತಿ ಮಾರ್ಗಕ್ಕೆ ಹೆಸರು ಯಾರು ಅಂದ್ರೆ ಅದು ಹನುಮಂತ. ಅಂದ್ರೆ ಸೇವೆ ಮೂಲಕ ಭಗವಂತನ ತಲುಪುವಂಥದ್ದು. ನಿಸ್ವಾರ್ಥ ಸೇವೆ, ಅದನ್ನೇ ನಿಷ್ಕಾಮ ಭಕ್ತ. ನಿಸ್ವಾರ್ಥ ಸೇವೆ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ಅದನ್ನ ನಾವು ನೋಡೋದಾದ್ರೆ ಇವಾಗ ದೇವಸ್ಥಾನಗಳಿಗೆ ಹೋಗಿ, ನಿಮ್ಮ ಹತ್ರ ಎಷ್ಟೇ ದುಡ್ಡಿರ್ಲಿ, ದೇವಸ್ಥಾನಗಳನ್ನ ಕಸ ಗುಡಿಸೋದಾಗಿರ್ಬೋದು, ಅಲ್ಲಿ ನೀರು ಹಾಕೋದಾಗಿರ್ಬೋದು, ದೇವಸ್ಥಾನಗಳಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಕೆಲವು ಕಷ್ಟಪಡ್ತಾ ಇರುವಂತ ಕೆಲವು ವ್ಯಕ್ತಿಗಳಿಗೆ ನೀವು ಸಹಾಯ ಮಾಡೋದಾಗಿರ್ಬೋದು, ಪ್ರಾಣಿಗಳಿಗೆ ನೀವು ಸೇವೆ ಮಾಡೋದಾಗಿರ್ಬೋದು, ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅದು ನಿಮ್ಗೆ ಹನುಮಂತನ ಭಾವನೆನ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ದಾಸ್ಯ ಭಾವನೆನ ಕ್ರಿಯೇಟ್ ಮಾಡುತ್ತೆ. ಅದು ನಿಜವಾಗ್ಲೂ ನಿಸ್ವಾರ್ಥ ಸೇವೆ ಆಗಿರ್ಬೇಕು. ಯಾಕಂದ್ರೆ ಕೋವಿಡ್ ಟೈಮಲ್ಲೆಲ್ಲ ಪಾಪ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಒಳ್ಳೇದು, ನಿಜವಾಗ್ಲು ಪುಣ್ಯವಂತರು. ಇನ್ ಕೆಲವರು 1 kg ಅಕ್ಕಿ ಪಾಕೆಟ್ ಕೈ ಕೊಟ್ಬಿಟ್ಟು ಫೋಟೋಸ್ ರೀಲ್ ಮಾಡಿ ಬಿಡ್ತಿದ್ರು ಎಲ್ಲ ಕಡೆ. ಹೌದು. ನಾನು ಹೇಳೋದು ನೀವು ಇನ್ನೊಂದು ಏನಂದ್ರೆ ಉದ್ದೇಶ ಒಂದು ಹೇಳೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಅಕ್ಕಿ ಕೊಡ್ತಾ ಇದ್ದಾರೆ, ಅವ್ರ ಫೋಟೋ ತೆಗ್ದ್ಬಿಟ್ಟು ನನ್ನ ಕೈಲಿ ಭಗವಂತ ಇದನ್ನ ಕೊಡಿಸ್ತಾ ಇದ್ದಾನೆ, ಯಾರಾದ್ರೂ ನನ್ನ ನೋಡಿ ಇನ್ಸ್ಪೈರ್ ಆಗಿ ಒಂದು 10 ಜನ ಮಾಡಿ ಅನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಅಲ್ಲಿ ಭಗವಂತ ಇರ್ತಾನೆ. ನಾನು ಮಾಡ್ತಾ ಇದ್ದೀನಿ ಈ ಟೈಮಲ್ಲಿ ಅಂತ ಇಂಟೆನ್ಷನ್ ಇಲ್ಲದೆ ಮಾಡಿದ್ರೆ ಅದು ಸೇವೆನೇ ಅಲ್ಲ. ಅದು ಸುಮ್ಮನೆ ಆಗಿದೆ, ಒಂದು ಕೆಲಸ ಮಾಡಿದ್ದಾರೆ ಅಷ್ಟು ಬಿಟ್ರೆ ಅಲ್ಲಿ ಯಾವ ಫಲಾನೂ ಅವ್ರಿಗೆ ಸಿಗಲ್ಲ. ಫಲಕ್ಕೋಸ್ಕರ ಮಾಡೋದು ಅಲ್ಲ. ಇದು ದಾಸ್ಯ ಸೇವೆ. ಇನ್ನ ಸ್ನೇಹ ಅಂತ ಬಂದಾಗ ನಾವು ಅರ್ಜುನ ಮತ್ತೆ ಕೃಷ್ಣ, ಅರ್ಜುನ ಮತ್ತು ಕೃಷ್ಣನ ಏನಿದೆ ನಾವಾಗ್ಲೇ ನೋಡ್ದಂಗೆ ಅದು ಸಖ್ಯ ಸೇವೆಗೆ ಬರುತ್ತೆ. ಇನ್ನ ರಾಧಾಕೃಷ್ಣ ಅದು ಮಾಧುರ್ಯ ಭಾವ. ಅಂದ್ರೆ ಕಂಪ್ಲೀಟ್ಲಿ ನೋಡಿ, ಅಲ್ಲಿ ಮದ್ವೆ ಆಗಲ್ಲ, ಇದೆಲ್ಲ ಒಂದಾದ್ರೂ ಅವ್ರಿಗೆ ಕೃಷ್ಣಂಗೆ ಎಷ್ಟೇ ದೂರದಲ್ಲಿದ್ದು ಏನೇ ಆದ್ರೂ ಅದು ಇಮಿಡಿಯೇಟ್ ಗೊತ್ತಾಗ್ತಾ ಇದ್ದಿದ್ದು ರಾಧಾ ಮಾತೆಗೆ ಅಲ್ವಾ? ಸೊ ರಾಧೆಗೆ ಏನಾದ್ರೂ ಆಗುತ್ತೆ ಅಂದ್ರೆ ಅದು ಕೃಷ್ಣ ಗೊತ್ತಾಗ್ತಾ ಇತ್ತು. ಅಂದ್ರೆ ನಾವು ಭಕ್ತಿ ಅಂತ ಅಂದ್ರೆ ನೆಗೆಟಿವ್ ಅಲ್ಲ, ಅದು ಮಾಧುರ್ಯ ಭಾವ ಕೂಡ ಭಕ್ತಿನೇ, ಅಲ್ಲೂ ಭಕ್ತಿನೇ ಇದ್ದಿದ್ದು. ಭಕ್ತಿ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಅನ್ಕಂಡೀಷನಲ್ ಲವ್ ಇರುತ್ತೆ. ಕಂಡೀಷನ್ ಲವ್ಗಳು ಇರಲ್ಲ ಅಲ್ಲಿ, ಯಾವ ಕಂಡೀಷನ್ಸು ಇರಲ್ಲ ಅಲ್ಲಿ. ಸೊ ಸೇಮ್ ನಿಮ್ಗೆ ವಾತ್ಸಲ್ಯ ಅಂದ್ರೆ ಯಶೋಧ ಮತ್ತೆ ಕೃಷ್ಣ. ಸೊ ಅವರು ಸ್ವಂತ ಅಮ್ಮ ಅಲ್ಲ ಅಂದ್ರೆ ಅಲ್ಲಿ ಇದ್ರಲ್ಲಿ, ಬಟ್ ಸ್ಟಿಲ್ ಅವರಲ್ಲಿ ಇದ್ದಂತ ಬಾಂಧವ್ಯ. ಹಂಗೆ ಈಗ ನಾವು ನಮ್ಮ ಭಕ್ತಿ ಮಾರ್ಗದಲ್ಲಿ ಬರ್ಬೇಕು ಅಂದ್ರೆ ಈಗ ನಾವು ಯಾವ ಭಾವದಲ್ಲಿದ್ದೀವಿ? ನಾನು ದಾಸ್ಯ ಭಾವದಲ್ಲಿದ್ದೀನ ದೇವ್ರ ಜೊತೆಗೆ, ಸ್ನೇಹಿತರ ತರ ಇದ್ದೀನ ದೇವ್ರ ಜೊತೆಗೆ, ಸೇವೆ ಮಾಡ್ತಾ ಇದ್ದೀನ, ಅಥವಾ ಸ್ನೇಹದಲ್ಲಿದ್ದೀನ, ಅಥವಾ ಪ್ರೀತಿ ಮಾಡ್ತಾ ಇದ್ದೀನ, ನೀನೇ ಎಲ್ಲ ಅಕ್ಕ ಮಹಾದೇವಿ ಆಗಿರ್ಬೋದು, ನೀನೇ ನನ್ ಗಂಡ ಅನ್ನೋ ಹಾಗೆ ಅವರು ಶಿವನನ್ನ ಆರಾಧನೆ ಮಾಡಿದ್ದು, ನೀನೇ ನಂಗೆಲ್ಲ ಅಂತ. ಸೊ ಈ ರೀತಿ ಆಗಿರ್ಬೋದು. ಅಥವಾ ಇವತ್ ನೋಡಿ, ನಮ್ ಸ್ವಂತ ಮಕ್ಕಳಿಂದಾನೇ ನಮಗ್ ಸಾಕಷ್ಟು ನಿರೀಕ್ಷೆಗಳು. ಇನ್ನ ಮಕ್ಕಳೇ ಅಲ್ದೆ ನಮಗ್ ಮಕ್ಕಳೇ ಅಲ್ದಿರೋರ್ನ ಮಕ್ಕಳ ತರ ಯಾರು ನೋಡ್ಕೊಳ್ತಾ ಇದಾರೆ ಇವಾಗ? ಆದ್ರೆ ಯಶೋಧ ಮತ್ತೆ ಕೃಷ್ಣನ ಜರ್ನಿನೇ ಬೇರೆ ಇದೆ. ಅದಕ್ಕೆಲ್ಲ ಕೆಲವ್ರು ಹೇಳ್ತಾರೆ, ಅಯ್ಯೋ ಅದ್ ಯಾಕೆ ಅವ್ರ ಮಗ ಆಗಿ ಬಂದಿದ್ದ, ಅದೆಲ್ಲ ಹೇಳ್ತಾರೆ. ಬಟ್ ಸ್ಟಿಲ್ ನಮಗೇನ್ ಪಾಠ ಕಲ್ಸಿದ್ರು ಅಂತ ಬಂದಾಗ ನಮ್ಮ ಮಕ್ಕಳು ಮಾತ್ರ ಮಕ್ಕಳಲ್ಲ,
ಎಲ್ಲಾ ಮಕ್ಕಳನ್ನು ನಮ್ಮ ಮಕ್ಕಳಾಗಿ ನೋಡ್ಕೊಳ್ಳೋ ಅಂಥದ್ದು ಇವೆಲ್ಲ ಭಕ್ತಿಯಲ್ಲೇ ಬರುತ್ತೆ, ಸುಮ್ಮನೆ ಅಲ್ಲ. ಈ ಎಲ್ಲಾ ಭಾವನೆಗಳು ಇದೆ ನಮ್ಮಲ್ಲಿ ಅಂದ್ರೆ ನಮ್ಮಲ್ಲಿ ಭಕ್ತಿ ಮಾರ್ಗಕ್ಕೆ ಹೋಗೋ ಅಂತ ಅರ್ಹತೆ ಬಂದಿದೆ ಅಂತ ಅರ್ಥ.